ಪೊಲೀಸರು ವಿಚಾರಣೆ ಮಾಡ್ತಾವ್ರಲ್ಲ, ಅಪರಾಧಿನ ಅವರೇ ಕಂಡು ಹಿಡ್ತಾರೆ ಬಿಡವ್ವ. ಅಲ್ಲಿ ಗಂಟ ನಾವು ಕೈ ಕಟ್ಕೊಂಡು ಕೂತ್ಕೊಳಕ್ ಆಗಕ್ಕಿಲ್ಲ. ಈಗಾಗಲೇ ಅಮ್ಮವ್ರಿಗೆ ಅನ್ಯಾಯ ಆಗದೆ, ಅವ್ರಿಗೆ ನಾವು ನ್ಯಾಯ ಕೊಡಿಸ್ಲೇಬೇಕು. ಸಿರಿ, ಮುಂಬೈಗೆ ಹೋಗಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆನೂ ಮಾಡು ಮಗ. ಸದ್ಯ ಹಿಂಗಾದ್ರೂ ಈ ಪೀಡೆ ಪುಟ್ಟಕ್ಕ ಇಲ್ಲಿಂದ ತೊಲಗಿದ್ರೆ ಸಾಕು. ಇವಳು ಬರುವಷ್ಟರಲ್ಲಿ ಆ ಮೆಸ್ನ ನನ್ನ ಕೈಗೆ ಸೇರಂಗೆ ಮಾಡ್ಕೊಂಬಿಡ್ತೀನಿ. ಲೇ ಮುಂಗ್ಸೆ, ನಾನು ಅವ್ವ ಮತ್ತು ಬಾವ ಈಗಿಂದೀಗಲೇ ಮುಂಬೈಗೆ ಹೋಗ್ತಾ ಇದ್ದೀವಿ. ಅದಕ್ಕೇನೇನು ವ್ಯವಸ್ಥೆ ಬೇಕೋ ಮಾಡಿಕೊಂಡು ಈಗಲೇ ಮೆಸ್ತಾ ಬನ್ನಿ. ಸರಿ. ರೀ, ನಾನು ಹೇಳೋ ಮಾತು ಸ್ವಲ್ಪ ಕೇಳ್ರಿ. ಅದ್ಯಾವ್ರೆ ಬಂದು ಹೇಳಿದ್ರು ನಾನು ಕೇಳಕ್ಕಿಲ್ಲ. ಮುಂಬೈ ಹೋಗೋದೆ ಯಾರಂತ ಹುಡುಕಿ ಕೊಚ್ಚಾಕೋದೆ. ರೀ, ನನ್ ಮಾತು ಸ್ವಲ್ಪ ಕೇಳ್ರಿ. ಪುಟ್ಟವ, ನೀವು ಹಠ ಮಾಡ್ಬೇಡಿ ಪುಟ್ಟವ. ಅದೇನ್ರೆ, ಪುಟ್ಟಮಿಗೆ ಆರೋಗ್ಯ ಬೇರೆ ಸರಿಗಿಲ್ಲ. ಕೋಪದಾಗಿ ಅಷ್ಟು ದೂರ ಹೋಗಿ ಆರೋಗ್ಯ ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಅಂತ ಮಾಡೋದು? ನನ್ನ ಪಿರಾಣ ಹೋದ್ರೂ ಪರವಾಗಿಲ್ಲ. ಅಮ್ಮ ಅವ್ರನ್ನ ಕೊಂದವ್ರನ್ನ ನಾವು ಬಿಡಕ್ಕಿಲ್ಲ. ಒಳ್ಳೆ ಫಜಿತಿ ಆಯ್ತಲ್ಲ. ಬಚಾವಾಗ್ಬೇಕಂತ ನಾನು ಒದ್ದಾಡ್ತಿದ್ರೆ ಇವ್ರು ನನ್ನ ಹಿಡ್ಕೊಂಡು ಕೊಲೆಗಾರನ ಹುಡುಕ್ಬೇಕಂತಿದ್ದಾರೆ. ಏನ್ ಮಾಡೋದೀಗ? ಅವ ಹೊಸಿ ಯೋಚನೆ ಮಾಡವ. ಕಂಟಿ ಅವ್ರೆ, ಈಗಾಗಲೇ ಅತ್ತೆನ ಕಳ್ಕೊಂಡು ಸ್ಯಾನೆ ಸಂಕಟದಲ್ಲಿದ್ದೀವಿ. ಇನ್ನು ಅವಂಗೂ ಏನಾದ್ರೂ ಆದ್ರೆ ನಮ್ಮ ಕೈನ ತಡ್ಕೊಳಕ್ ಆಗಕ್ಕಿಲ್ಲ. ಹುಟ್ಟ ಹೋಗ್ಬೇಕಾದ್ರೆ ಇಲ್ಲೇ ಇರಲಿ, ಆದರೆ ನಾನಂತೂ ಹೋಗೋದೆ. ಕಂಟಿ, ಈ ಟೈಮಲ್ಲಿ ಹೊಸನ್ ಬಿಟ್ಟು ನಾನು ಹೇಗೆ ಬರಲಿ? ನಮ್ಮ ಅವ್ವನ ಕೊಂದವ್ರನ್ನ ಹುಡ್ಕಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ವಸ್ತುನೇ ಮುಂದೆ ನಿಂತು ಕಳಿಸ್ಕೊಡ್ತಾಳೆ. ಇವನು ಏನು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ಪುಟ್ಟಕ್ಕ, ನಿನ್ನ ಬಟ್ಟೆ ಬರೇನೆಲ್ಲ ಬ್ಯಾಗಿಗೆ ತುಂಬಲಾ? ಏನೋ